ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಪಾಠ ಒಂದನ್ನು ಪಾರ್ಟ್ 1 ಅಂತ ಇದೆ, ಇದು ಪಾರ್ಟ್ 2, ಅದೇ ಮೊದಲನೇ ಅಧ್ಯಾಯ. ಸೊ 18 ಪೇಜ್ ವರೆಗಾಗಿತ್ತಲ್ಲ. ಸೊ ಇನ್ನು ಮುಂದೆ ನೋಡೋಣ. ಇಲ್ಲಿ ಜಾಮಿತಿಯ ಲಕ್ಷಣಗಳು, ಯಾವುದು ಉರುಳುತ್ತೆ, ಯಾವುದು ಜಾರುತ್ತದೆ. ಜಾರುವುದು, ಉರುಳುವುದು. ಜಾರುವುದು ಅಂದರೆ ಹೆಂಗೆ, ಇಲ್ಲಿ ನೋಡಿ, ಇಲ್ಲಿಂದ ಏರ್ ಬರ್ತಾಳೆ, ಇವಳು ಜಾರುಗುಂಡಿ ಮೇಲೆ ಜಾರ್ತಾ ಇದ್ದಾಳೆ. ಅಂದ್ರೆ ಓನ್ಲಿ ಒನ್ ಡೈರೆಕ್ಷನ್, ಅಥವಾ ಒಂದೇ ದಿಕ್ಕಿನಲ್ಲಿ ಇವಳು ಹೋಗುತ್ತಾಳೆ. ಆದರೆ ಉರುಳುವುದಕ್ಕೆ ಮತ್ತೆ ಜಾರುವುದಕ್ಕೆ ಏನೋ ಇದಿದೆ. ಇದು ಜಾರುವುದಾಯ್ತು. ಇವಳು ಹೇಗಿರ್ತಾಳೆ ಇಲ್ಲಿ ಈ ಪೊಸಿಷನ್ ನಲ್ಲಿ, ಹಾಗೆ ಕೆಳಗಡೆ ಬರ್ತಾಳೆ. ಆದರೆ ಉರುಳುವುದಂದ್ರೆ ಈ ಬಾಲು ಅಂದ್ರೆ ಮುಂದೆನೂ ಹೋಗುತ್ತೆ, ಜೊತೆಗೆ ಅದರ ಹೀಗೂ ಅಂದ್ರೆ ಇದು ಸುತ್ತುತ್ತೆ ಕೂಡ, ಮತ್ತು ಅದೇ ಡೈರೆಕ್ಷನ್ ಅಲ್ಲಿ ಮತ್ತೆ ಮುಂದೆನೂ ಹೋಗ್ತಾ ಇರುತ್ತೆ. ಅದಕ್ಕೆ ಉರುಳುವುದು ಅಂತ ಕರಿತೀವಿ. ಇಲ್ಲಿ ನೋಡಿ, ಕ್ಯಾರಂ ಇದು ಜಾರುವುದು. ಅಂದ್ರೆ ಈ ಕಡೆಯಿಂದ ಈ ಕಡೆ ಹೋಗುವುದು, ಈ ಕಡೆಯಿಂದ ಈ ಕಡೆ ಹೋಗುತ್ತದೆ. ಕ್ಯಾರೆ ಮಾಡಿದಿರಲ್ವಾ, ಇಲ್ಲ ಅಂದ್ರೆ ಆಡಿ ಒಂದ್ಸಾರಿ. ಎರಡನೇದು ರೋಡ್ ರೋಲರ್ ಅಂತ ಇದೆ ನೋಡಿ. ರೋಡ್ ರೋಲರ್ ಹಂಗೆ ಇದು ಉರುಳ್ತಾ ಇದೆ, ಆಯ್ತಾ. ಅಂದ್ರೆ ಇದು ಮುಂದೆನೂ ಹೊರಟಿದೆ, ಅದರ ಜೊತೆಗೆ ಅದು ಉರುಳ್ತಾನೂ ಇದೆ. ಅದಾದ್ಮೇಲೆ ಮೂರನೇದು ಸೇಮ್ ಜಾರುವುದು. ಆಮೇಲೆ ಇಲ್ಲಿಂದ ಒಂದು ಮೊಟ್ಟೆ ಬಿಟ್ರೆ ಅದು ಉರುಳ್ಕೊಂಡು ಬರುತ್ತೆ. ಅಂದ್ರೆ ಹಿಂಗ್ ಸುತ್ತಾಕೊಂಡು ಬರುತ್ತೆ. ಮುಂದೆನೂ ಹೋಗ್ತಾ ಇದೆ, ಸುತ್ತು ಹಾಕ್ತಾ ಇದೆ. ಸೊ ಅದಕ್ಕೆ ಉರುಳುವುದು ಅಂತಾರೆ. ತಿಳಿತಲ್ವಾ? ಸೊ ಅದಾದ್ಮೇಲೆ ಮೇಲಿನ ಚಿತ್ರಗಳನ್ನು ಗಮನಿಸಿ. ನಾವು ಗಮನಿಸಿದ್ವಲ್ಲ ಇವಾಗ. ಸೊ ಕೆಲವು ವಸ್ತುಗಳು ಕೇವಲ ಉರುಳುತ್ತವೆ, ಕೆಲವು ವಸ್ತುಗಳು ಕೇವಲ ಜಾರುತ್ತವೆ, ಕೆಲವು ವಸ್ತುಗಳು ಉರುಳುತ್ತವೆ ಮತ್ತು ಜಾರುತ್ತವೆ. ಅದಾದ್ಮೇಲೆ ಸಮತಟ್ಟಾದ ಮೇಲ್ಮೈ ಹೊಂದಿರುವ ವಸ್ತುಗಳು ಕೇವಲ ಜಾರುತ್ತವೆ. ಉದಾಹರಣೆಗೆ ಮರದ ಪಟ್ಟಿ, ಪುಸ್ತಕ. ಇವೆಲ್ಲ ಹಿಂಗಿದ್ರೆ ಇಲ್ಲಿ ಪುಸ್ತಕ ಇಟ್ರೆ ಅದು ಜಾರುತ್ತೆ, ಅಷ್ಟೇ ಜಾರ್ಕೊಂಡು ಬರುತ್ತೆ ಅಷ್ಟೇ, ಆದ್ರೆ ಉರುಳುವುದಿಲ್ಲ ಅದು. ಅದಾದ್ಮೇಲೆ ನೋಡಿ, ವಕ್ರ ಮೇಲ್ಮೈ ಹೊಂದಿರುವ ವಸ್ತುಗಳು ಉರುಳುತ್ತವೆ. ವಕ್ರ ಮೇಲ್ಮೈ ಅಂದ್ರೆ ಚಂಡಿರಬಹುದು, ಅಂಡಿ ಅಂದ್ರೆ ತತ್ತಿ ಇರಬಹುದು, ಅಥವಾ ಬಾಲ್ ಇರಬಹುದು, ಆಯ್ತಾ. ಸೊ ಈ ರೀತಿ ಚೆಂಡು, ಗೋಲಿ ಯಾವ್ದಾದ್ರೂ ಇಳಬಹುದು. ವಕ್ರ ಮೇಲ್ಮೈ ಮತ್ತು ಸಮತಟ್ಟಾದ ಮೇಲ್ಮೈ ಎರಡನ್ನೂ ಹೊಂದಿರುವ ವಸ್ತುಗಳು ಉರುಳುತ್ತವೆ ಮತ್ತು ಜಾರುತ್ತವೆ. ಉದಾಹರಣೆಗೆ ನಾಣ್ಯ, ಕೇರಂ ಪಾನ್ ಅಂದ್ರೆ ಕಾಯಿ ಅಂತೀವಲ್ಲ, ಕೇರಮ್ದಲ್ಲಿರೋದು ಕಾಯಿ ಹೀಗಿರುತ್ತೆ ನೋಡೋದು ಒಂದ್ ಸ್ವಲ್ಪ, ಕೇರಂ ಕಾಯಿ. ಆಮೇಲೆ ಅರ್ಧ ಗೋಳಾಕೃತಿಯ ವಸ್ತುಗಳು ಅಂದ್ರೆ ವಸ್ತು. ಸೊ ಇನ್ ಮುಂದೆ ನೋಡೋಣ. ಒಂದು, ಉರುಳುವ ಮತ್ತು ಜಾರುವ. ಅಂದ್ರೆ ಮೊದಲನೇದು ಉರುಳುತ್ತಷ್ಟೇ, ಅದಾದ್ಮೇಲೆ ಅದು ಜಾರುತ್ತಷ್ಟೇ. ಅದಾದ್ಮೇಲೆ ಮೂರನೇದು ಉರುಳುವ ಮತ್ತು ಜಾರುವ ವಸ್ತುಗಳನ್ನು ಪತ್ತೆ ಹಚ್ಚಿ ಸರಿಯಾದ ಚೌಕದಲ್ಲಿ ಗುರುತು ಹಾಕಿ. ನೋಡಿಲ್ಲಿ ಮೊದಲನೇದು, ಇದು ಡೈಸ್ ಇದೆ ಅಂದ್ರೆ ಚೌಕ್, ಇದೇನಾಗುತ್ತೆ, ಜಾರುತ್ತದೆ ಅಷ್ಟೇ, ಆಯ್ತಾ. ಆಮೇಲೆ ಇದು 5 ರೂಪಾಯಿ ಕಾಯಿನ್ ಉರುಳುತ್ತದೆ, ಯಾಕಂದ್ರೆ ಅದು ರೊಟೇಟ್ ಆಗುತ್ತೆ, ಅಂದ್ರೆ ಹೀಗೂ ರೊಟೇಟ್ ಆಗುತ್ತೆ, ಮತ್ತೆ ಇದನ್ನ ಅಡ್ಡಕ್ಕೆ ಹಿಡಿದಾಗ ಜಾರುತ್ತದೆ. ಅಂದ್ರೆ ಇದು ಎರಡು ಆಗುತ್ತಲ್ವಾ, ಉರುಳುತ್ತದೆ, ಜಾರುತ್ತದೆ. ಅದಾದ್ಮೇಲೆ ಮೇನ್ಬತ್ತಿ ಕೂಡ ಉರುಳುತ್ತದೆ, ಜಾರುತ್ತದೆ, ಉರುಳುತ್ತದೆ, ಜಾರುತ್ತದೆ. ಓಕೆ, ಇಲ್ಲಿ ಉರುಳುತ್ತದೆ, ಜಾರುತ್ತದೆ. ಅದಾದ್ಮೇಲೆ ಇಲ್ಲಿಲ್ಲ, ಇಲ್ಲೂ ಇಲ್ಲ, ಆಯ್ತಾ. ಅಗರಬತ್ತಿ ಓಕೆ, ಇದು ವೃತ್ತಾಕಾರದಲ್ಲಿನ ಅಗರಬತ್ತಿ ಬಾಕ್ಸ್ ಇದೆ, ಅದು ಕೂಡ ಉರುಳುತ್ತದೆ, ಜಾರುತ್ತೆ ಕೂಡ, ಉರುಳುತ್ತದೆ ಮತ್ತು ಜಾರುತ್ತದೆ. ಮೂರು ಆಗುತ್ತೆ, ಅಂದ್ರೆ ಇವೆರಡಾದ್ರೆ ಇದು ಆಗುತ್ತೆ. ಅದಾದ ಮೇಲೆ ಬೆಂಕಿಪಟ್ನ ಏನಾಗುತ್ತೆ, ಜಾರುತ್ತದೆ, ಆಯ್ತಾ. ಬಾಲ್ ನೋಡಿ, ಮುಂದಿಂದು ಬಾಲ್ ಇದೆ, ಉರುಳುತ್ತೆ, ಜಾರುತ್ತೆ, ಜಾರುತ್ತೆ, ಉರುಳುತ್ತೆ. ಇದು ಇದಿದೆ ಬಲೂನ್, ಇದು ನಮ್ಮ ಪೈಪ್ ತರ ಉರುಳುತ್ತೆ,
ಜಾರುತ್ತದೆ, ಉರುಳುತ್ತದೆ, ಜಾರುತ್ತದೆ. ಒಂದು, ಕೇವಲ ಉರುಳುವ ಯಾವುದಾದರೂ ಎರಡು ವಸ್ತುಗಳನ್ನು ಬರೆ. ಕೇವಲ ಉರುಳುವ ವಸ್ತುಗಳು ನೋಡಿ, ಯಾವ ಉರುಳುವ ವಸ್ತುಗಳು ಇಲ್ಲಿ? ಅವು ಉರುಳ್ಬೇಕಷ್ಟೇ, ಜಾರಬಾರ್ದು. ಅಂತ ವಸ್ತು ಯಾವಪ್ಪ? ಇನ್ನು ಉರುಳುವ ಯಾವುದಾದರೂ ಎರಡು ವಸ್ತುಗಳು. ಉರುಳುವುದು ಪೈಪ್ ಉರುಳುತ್ತಷ್ಟೆ, ಪೈಪು. ಆಮೇಲೆ ಇನ್ಯಾವುದಾದ್ರು ನೀವೊಂದು ಹುಡುಗಿ ಬರಿತೀರಾ? ರೋಡ್ ರೋಲರ್ ನೋಡಿ, ಉರುಳುವುದು, ಜಾರುವುದು. ಉರುಳುವುದು ಅಂದ್ರೆ ಇದು ಆಗುತ್ತೆ, ಮತ್ತೊಂದು ಬಾಲು ಆಗುತ್ತೆ. ಆಯ್ತಾ? ಬಾಲು ಇಲ್ಲ, ಈ ಎಕ್ಸಾಂಪಲ್ ಪೈಪ್ ಒಂದಾಗುತ್ತೆ, ನೀವು ಇನ್ನೊಂದು ಎಕ್ಸಾಂಪಲ್ನ ಹುಡುಕಿ ಬರೀರಿ. ಆಯ್ತಾ? ಕೇವಲ ಜಾರುವ ಯಾವುದಾದರೂ ಎರಡು ವಸ್ತುಗಳನ್ನು ಬರೆ. ಯಾವ್ಯಾವುದು? ಬೆಂಕಿ ಪೊಟ್ಟಣ, ಬೆಂಕಿ ಪೊಟ್ಟಣ. ಅದಾದ್ಮೇಲೆ ಯಾವುದು ಜಾರುತ್ತೆ? ಯಾವ್ದು ಜಾರುತ್ತೆ ಹಾಗೆ? ನೋಡಿ, ನಿಮ್ದು ಇದು ರಬ್ಬರು. ಆಮೇಲೆ ಕಂಪಾಸ್ ಬಾಕ್ಸ್. ಆಯ್ತಾ? ಸೊ ಇವೆಲ್ಲ ಜಾರುವ ವಸ್ತುಗಳು. ಉರುಳುವ ಮತ್ತು ಜಾರುವ ಯಾವುದಾದರೂ ಎರಡು ವಸ್ತುಗಳನ್ನು ಬರೆ. ಬಳೆ ಆಗುತ್ತೆ ನೋಡಿ, ಬಳೆ ಉರುಳುತ್ತೆ, ಜಾರುತ್ತೆ. ಆಮೇಲೆ ತಿನ್ನುವ ತಟ್ಟೆ, ಆಮೇಲೆ ಲೋಟ. ಇವೆಲ್ಲ ಜಾರುತ್ತೆ ಮತ್ತು ಉರುಳುತ್ತೆ ಕೂಡ. ಆಮೇಲೆ ಕೇವಲ ಉರುಳುವ ವಸ್ತುಗಳು ಅಂದ್ರೆ ಇಲ್ಲಿ ಕೇವಲ ಪೈಪ್ ಉರುಳುತ್ತಷ್ಟೇ, ಜಾರುವುದಿಲ್ಲ. ಯಾಕಂದ್ರೆ ಅದು. ಆಮೇಲೆ ಇನ್ನೊಂದು ನೀವು ಬರಿಬಹುದು, ರಬ್ಬರ್ ಪೈಪ್ ಅಂತ ಬರಿಬಹುದು ಕೂಡ. ಯಾಕಂದ್ರೆ ರಬ್ಬರ್ ಪೈಪ್ ಉರುಳುತ್ತಷ್ಟೇ, ಆದ್ರೆ ಅದು ಜಾರಲ್ಲ, ಯಾಕಂದ್ರೆ ಅದು ಗ್ರಿಪ್ ಹಿಡ್ಕೊಂಡಿರುತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಇಲ್ಲೇನಿದೆ? ಎರಡು ಆಯಾಮದ ಆಕೃತಿಗಳು ಮತ್ತು ಅವುಗಳ ಲಕ್ಷಣಗಳು. ಏನಿದೆ? ಮನೆಯ ಚಿತ್ರವನ್ನು ನೋಡುವ. ಈ ಚಿತ್ರದಲ್ಲಿ ವಿವಿಧ ಆಕೃತಿಗಳು ಗಮನಿಸು. ನೋಡಿಲ್ಲಿ ತ್ರಿಭುಜ ಇದೆ, ವೃತ್ತ ಇದೆ, ಚೌಕ ಇದೆ, ಆಯತ ಇದೆ. ಆಯ್ತಾ? ಸೊ ಇವುಗಳನ್ನ ನಾವು ಇದನ್ನ ಗಮನಿಸಬೇಕಿತ್ತಷ್ಟೇ. ನೀನು ಈ ಮೇಲಿನ ಚಿತ್ರದಲ್ಲಿ ಕೆಳಗಿನ ಆಕೃತಿಗಳು ಕಾಣುವೆ. ನೋಡಿ, ಚೌಕ ಇದೆ, ಆಯತ ಇದೆ, ವೃತ್ತ ಇದೆ, ತ್ರಿಭುಜ ಇದೆ. ಆಯ್ತಾ? ಚೌಕ, ವೃತ್ತ, ತ್ರಿಭುಜ, ಆಯತ ಇವೆಲ್ಲ ಇವೆ. ಅದಾದ್ಮೇಲೆ ನೋಡಿ, ಇದಕ್ಕೆ ಇವುಗಳ ಹೆಸರುಗಳನ್ನು ತಿಳಿ. ಸೊ ನಾನು ಮೊದಲೇ ಹೇಳಿರೋ ಹಾಗೆ, ಇದಕ್ಕೆ ಚೌಕ ಅಂತಾರೆ. ಆಯ್ತಾ? ಚೌಕ. ಇದಕ್ಕೆ ಆಯತ ಅಂತಾರೆ. ಆಯ್ತಾ? ಇದಕ್ಕೆ ತ್ರಿಭುಜ ಅಂತಾರೆ. ತ್ರಿಕೋನನು ಅಂತಾರೆ, ಆದರೆ ಇಲ್ಲಿ ತ್ರಿಭುಜ ಅಂತ ಅಷ್ಟೇ ಕಲಿಯಿರಿ. ಇದಕ್ಕೆ ವೃತ್ತ ಅಂತಾರೆ. ವೃತ್ತ ಅಂದ್ರೆ ಗೋಲಾಗಿರೋದು. ಆಯ್ತಾ? ಚಟುವಟಿಕೆ ನೋಡಿ ಏನಿದೆ? ಚಟುವಟಿಕೆ: ಚುಕ್ಕೆಗಳನ್ನು ಸೇರಿಸಿ ಈ ಚಿತ್ರದಲ್ಲಿರುವ ಚೌಕ, ಆಯತ, ತ್ರಿಭುಜ ಹಾಗೂ ವೃತ್ತಗಳ ಸಂಖ್ಯೆಯನ್ನು ಎಣಿಸಿ ಬರೆ. ಆಯ್ತಾ? ಎಷ್ಟೆಷ್ಟು ಏನೇನಿವೆ ನೋಡೋಣ. ನೋಡಿ, ಇವುಗಳನ್ನ ಮೊದಲು ಕೂಡಿಸೋಣ. ಇಲ್ಲಿ ಒಂದು ವೃತ್ತ, ಇಲ್ಲೊಂದು ಚೌಕ ಐತ್ ನೋಡಿ, ಇದು ಚೌಕ ಆಗುತ್ತೆ. ಅದಾದ್ಮೇಲೆ ಇದು ಆಯತ. ಆಯ್ತಾ? ಇದು ಆಯತ, ಇದು ಆಯತ. ಅದಾದ್ಮೇಲೆ ಇದು ಆಯತ, ಇದು ತ್ರಿಭುಜ. ಚೌಕ ಎಷ್ಟಿವೆ? ಒಂದು, ಎರಡು ಚೌಕ ಇವೆ. ಆಯ್ತಲ್ಲ? ಸೊ ಅದಾದ್ಮೇಲೆ ಆಯತ ಎಷ್ಟಿವೆ? 1, 2, 3, 4 ಆಯತಲ್ವಾ? 4 ಆಯತ ಬರಿ. ತ್ರಿಭುಜ ಒಂದೇ ಇದೆ ನೋಡಿ, 1. ಅದಾದ್ಮೇಲೆ ವೃತ್ತ ಒಂದೇ ಇದೆ, ಅದು 1 ಅಂತ ಬರೀರಿ. ಆಯ್ತಲ್ವಾ? ಇಷ್ಟು ಇದು ಚಿತ್ರ. ನೋಡಿ, ಈ ಆಕೃತಿಗಳನ್ನು ಒಮ್ಮೆ ಬಳಸಿ ಒಂದು ಚಿತ್ರವನ್ನು ಬರೆ. ಸೊ ನಾವಿವಾಗ ನೋಡೋಣ. ನೋಡಿ, ಇವುಗಳ ಚಿತ್ರವೊಂದನ್ನ ಬರಿಬೇಕಾಗಿದೆ. ಆಯ್ತಾ? ಸೊ ನಾವೇನ್ ಮಾಡೋಣ? ಒಂದು ಆಯತ ತಗೊಳ್ಳೋಣ. ಆಯ್ತಾ? ಸೊ ಅದ್ರ ಮೇಲೆ ಒಂದು ಚಿಕ್ಕ ತ್ರಿಭುಜ ಇಡೋಣ. ಆಯ್ತಾ? ಅದ್ರ ಮೇಲೆ ಒಂದು ಸರ್ಕಲ್ ಅಂದ್ರೆ
ವೃತ್ತ, ಅದರ ಮೇಲೆ ಎರಡು ತ್ರಿಭುಜಗಳು. ಆಯ್ತಾ, ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಆಯತ. ಆಯ್ತಾ ನೋಡಿ, ಅದಾದ್ಮೇಲೆ ಏನ್ ಮಾಡಿ, ಇಲ್ಲಿ ಕೆಳಗಡೆ ಎರಡು ಒಂದು ಆಯತ, ಅದಾದ್ಮೇಲೆ ಇನ್ನೊಂದು ಆಯತ ಹೀಗೆ ಬರುತ್ತೆ. ಆಯ್ತಾ, ಒಂದು ಆಯತ ಹೀಗೆ, ಇನ್ನೊಂದು ಆಯತ ಹೀಗೆ. ಆಯ್ತಾ, ಅದಾದ್ಮೇಲೆ ಇಲ್ಲಿ ಎರಡು ಆಯತ ಹೀಗೆ ಬರೀರಿ. ಆಮೇಲೆ ಇನ್ನೊಂದು ಆಯತ ಹೀಗೆ ಬರೀರಿ. ಆಯ್ತಾ, ಮತ್ತೊಂದು ಆಯತ ಹಿಂಗ್ ಬರುತ್ತೆ. ಸೊ ನೋಡಿ, ಇದು ಈ ಆಕೃತಿಗಳನ್ನು ಒಮ್ಮೆ ಬಳಸಿ ನೋಡಿ. ವೃತ್ತ ಬಳಸಿದ್ವಿ, ತ್ರಿಭುಜ ಬಳಸಿದ್ವಿ, ಇದು. ಆದರೆ ಅವ್ರು ಹೇಳಿದು ಒಮ್ಮೆ ಮಾತ್ರ ಬಳಸಿ ಅಂತ. ಆದ್ದರಿಂದ ಇವು ನಾವು ಇದರಲ್ಲಿ ತುಂಬಾ ಇದರಾಗಿ ಯೂಸ್ ಮಾಡಬಲ್ಲ. ಸೊ ನಾವೇನೇನ್ ಮಾಡೋಣ, ಚೌಕ, ತ್ರಿಭುಜ, ಅದಾದ್ಮೇಲೆ ವೃತ್ತ ಇಲ್ಲಿರುತ್ತೆ, ಅದಾದ್ಮೇಲೆ ಇದನ್ನ ಕೂಡಿಸಿ, ಸೊ ಇದೊಂದು ಇದಾಯ್ತು. ಆಯ್ತಾ, ಸೊ ಇದು ಒಂದು 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 ಯೂಸ್ ಮಾಡಿ, ಯಾಕಂದ್ರೆ ಅವರು ಒಮ್ಮೆ ಮಾತ್ರ ಬಳಸಿ ಅಂತ ಹೇಳಿದ್ದಾರೆ. ಸೊ ಇದು ಆಗುತ್ತೆ, ಬಟ್ ಇದು ನಿಮಗೆ ಮುಂದೆ ಯಾವಾಗಲಾದ್ರೂ ಯೂಸ್ ಆಗುತ್ತೆ. ಮೇಲಿನ ಪ್ರತಿಯೊಂದು ಆಕೃತಿಯನ್ನು ಎರಡು ಬಾರಿ ಬಳಸಿ ಒಂದು ಚಿತ್ರವನ್ನು ಬಳಸುವಂತ ಇದೆ. ಆಯ್ತಾ, ಸೊ ನಾವಿಲ್ಲಿ ನೋಡೋಣ, ಒಂದು ಚೌಕ, ಒಂದು ಆಯತ, ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜ. ನೋಡಿ, ಇಲ್ಲಿ ಒಂದು ಆಯತ ಇದೆ, ಇಲ್ಲೊಂದು ಆಯತ ಇದೆ. ಆಯ್ತಾ, ಒಂದು ಆಯತ, ಎರಡು ಆಯತ, ಅದಾದ್ಮೇಲೆ ಒಂದು ಚೌಕ, ಇಲ್ಲೊಂದು ವೃತ್ತ, ಇಲ್ಲೂ ಒಂದು ವೃತ್ತ ಕೊಡೋಣ. ಆಯ್ತಾ, ಮನೆ ಟೈಪ್ ಆಯ್ತು ನೋಡಿ. ಇದು ಎಲ್ಲ ಎರಡೆರಡು ಬಾರಿ ಇದೆ. ವೃತ್ತಗಳು ಎರಡು ಬಾರಿ ಇವೆ, ಆಯತಗಳು ಎರಡು ಬಾರಿ ಇವೆ, ಚೌಕ ಒಂದಿದೆ, ಇಲ್ಲಿ ಹಿಂದ್ಗಡೆ ಒಂದು ಚೌಕ ಇದೆ. ಆಯ್ತಾ, ಹಿಂದ್ಗಡೆ ಒಂದು ಚೌಕ, ಅದಾದ್ಮೇಲೆ ಇಷ್ಟೇ. ಹಾಗೆ ಇಲ್ಲಾಂದ್ರೂ ನೀವು ಇನ್ನೊಂದು ತಯಾರು ಮಾಡಬಹುದು. ಎರಡು ವೃತ್ತ, ಒಂದು ಆಯತ, ಎರಡು ಚೌಕ ಆಯ್ತು, ಅದಾದ್ಮೇಲೆ ಮತ್ತೊಂದು ಆಯತ. ಆಯ್ತಾ, ನೋಡಿ, ಇನ್ನು ಉಳಿತೇನು ಎರಡು ತ್ರಿಭುಜ, ಅವುಗಳನ್ನ ಇಲ್ಲಿ ಕೊನೆಗೆ ಇಟ್ಟುಬಿಡಿ. ನೋಡಿ, ಬಸ್ ಟೈಪ್ ಆಯ್ತಾ ಅಥವಾ ಗಾಢ ಟೈಪ್ ಆಯ್ತಾ. ಇದೇ ರೀತಿ ಇವುಗಳ ಆಕೃತಿಗಳನ್ನ ಯೂಸ್ ಮಾಡ್ಕೊಂಡು ಬರೆಯುವ ಚಿತ್ರಗಳು. ಚಟುವಟಿಕೆ ಏನಿದೆ, ಅನುಕ್ರಮ ಸಂಖ್ಯೆಗಳಿಗೆ ಅನುಗುಣವಾಗಿ ಚುಕ್ಕೆಗಳನ್ನು ಸೇರಿಸಿ ಆಕೃತಿಗಳ ಹೆಸರು ಬರೆ. ಆಯ್ತಾ, ಉದಾಹರಣೆ ಒಂದು ಕೊಟ್ಟಿದ್ದಾರೆ. ಇದು ಉದಾಹರಣೆಯನ್ನು 1ರಿಂದ 2 ಇಲ್ಲಿಗೆ ಹೋಯ್ತು, 2ರಿಂದ 3ಕ್ಕೆ ಬಂತು, 3ರಿಂದ 4ಕ್ಕೆ ಬಂತು, 4ರಿಂದ ಮತ್ತೆ 1ಕ್ಕೆ ಬಂತು. ಏನಂತಾರೆ ಅದಕ್ಕೆ, ಚೌಕ. ಆಯ್ತಾ, ಸೊ ನಾವಿಲ್ಲಿ ನೋಡೋಣ ಎರಡನೇದು. 1ರಿಂದ 2ಕ್ಕೆ ಹೋಗೋಣ, 2ರಿಂದ 3, 3ರಿಂದ 4. ಇದಕ್ಕೇನಂತಾರೆ, ಆಯತ. ಆಯ್ತು, ಕರೆಕ್ಟಾ, ಆಯತ ಅಂತಾರಲ್ವಾ, ಆಯತ. ಅದಾದ್ಮೇಲೆ ನೋಡಿ ಎರಡನೇದು, ಈ 1ರಿಂದ 2, 2ರಿಂದ 3, ಇದಕ್ಕೇನಂತಾರೆ, ತ್ರಿಭುಜ ಅಂತಾರಲ್ವಾ. ಓಕೆ, ಮೂರನೇದು ನೋಡಿ, ಸರ್ಕಲ್. 1ರಿಂದ 2, 2ರಿಂದ 3, 3ರಿಂದ 4, ಇದಕ್ಕೇನಂತಾರೆ, ವೃತ್ತ ಅಂತಾರಲ್ವಾ, ವೃತ್ತ ಅಂತಾರೆ. ಮುಗೀತಷ್ಟೆ. ಅದಾದ್ಮೇಲೆ ನೋಡಿ 24 ಪೇಜ್ ಮುಗೀತು, 25ನೇ ಪೇಜ್ ಇವಾಗ. ಸೊ ಇಲ್ಲೇನಾದ್ರೆ ಬಣ್ಣ ಯಾವ ಬಣ್ಣ, ಕೆಳಗಿನ ಚಿತ್ರಕ್ಕೆ ಸೂಚಿಸಿದಂತೆ ಬಣ್ಣ ಹಾಕು. ಆಯ್ತಾ, ಸೊ ಅವ್ರೇನ್ ಹೇಳಿದ್ದಾರೆ ನೋಡ್ಕೊಂಡು ಹೋಗೋಣ, ಅಥವಾ ಬಣ್ಣ ಹಾಕ್ತೀನಿ ನಾನು ಇವಾಗ. ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳೋಣ. ಆಯ್ತಾ, ನೋಡಿ ಅವ್ರೇನ್ ಹೇಳಿದ್ದಾರೆ, ಚೌಕಗಳಿಗೆ ಹಳದಿ ಬಣ್ಣ ಹಾಕು. ನಾವು ಹಳದಿ ಬಣ್ಣ ಹಾಕೋಣ, ಹಳದಿ ಬಣ್ಣ. ಎಲ್ಲಿವೆ ಚೌಕಗಳು, 1, 2, 3, 4, ಆಯ್ತಲ್ವಾ, ಚೌಕಗಳು ಮುಗಿತು. ಆಯತಕ್ಕೆ ಹಸಿರು ಬಣ್ಣ ಹಾಕು ಅಂತ ಹೇಳಿದ್ದಾರೆ. ಹಸಿರು ಬಣ್ಣ, ಆಯತಕ್ಕೆ ಹಸಿರು ಬಣ್ಣ ತಗೊಳ್ಬೇಕಲ್ವಾ ಇನ್ನು. ನಾವು ಹಸಿರು ಬಣ್ಣ ತಗೊಂಡಾಯ್ತು, ಇದು ಹಸಿರು ಬಣ್ಣ. ಸೊ ನಾನಿನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೀನಿ.
ಹ್ಮ್ ನೋಡಿ ಹಸಿರು ಬಣ್ಣ ತುಂಬ್ತಾ ಇದ್ದೀನಿ. ಹಸಿರು ಬಣ್ಣ ನೀವು ತುಂಬಿ ಮನೆಯಲ್ಲಿ. ಸೊ ಹಸಿರು ಬಣ್ಣ, ಆಯತಕ್ಕೆ ಹಸಿರು ಬಣ್ಣ ಆಯ್ತಾ. ಸೊ ಮುಗೀತು ನೋಡಿ. ಇನ್ನೇನ್ ಮಾಡಬೇಕು? ಕೆಂಪು ಬಣ್ಣ. ಯಾವ್ದಕ್ಕೆ? ಕೆಂಪು ಬಣ್ಣ. ಯಾವ್ದಕ್ಕೆ? ವೃತ್ತಕ್ಕೆ ಕೆಂಪು ಬಣ್ಣ ತುಂಬಬೇಕು. ಓ ಕಣ್ಣುಗಳು ಕೆಂಪದು ನೋಡಿ ಹೆಂಗಾಯ್ತು. ಇನ್ನೇನ್ ಮಾಡ್ಬೇಕು? ಕಪ್ಪು ಬಣ್ಣ ಯಾವ್ದಕ್ಕೆ ತುಂಬಬೇಕು? ತ್ರಿಭುಜಗಳಿಗೆ. 1 2 ಅದಾದ್ಮೇಲೆ ಇದು 3. ಓಕೆ, ಕಣ್ಣುಗಳು ಹೋಯ್ತು ನಮ್ದಲ್ಲಿ. ಇದು ಬಾಲ, ಉಕ್ಕು, ಕರಿಬಣ್ಣ 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 ಆಯ್ತಲ್ವಾ. ಸೊ ಇನ್ನು ಕೆಂಪು ಬಣ್ಣ ಒಂದು ಸ್ವಲ್ಪ, ಯಾಕಂದ್ರೆ ಕಣ್ಣುಗಳು ಹೋಯ್ತಲ್ಲ ನಮ್ದಲ್ಲಿ. ನೋಡಿ ಹೆಂಗ್ ಕಾಣ್ತಾ ಇದೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ತರ ನೀವು ಮನೆಯಲ್ಲಿ ಬಣ್ಣ ಮಾಡಿ. ಇನ್ನೊಂದು ಉಳಿತು ನೋಡಿ, ಇಲ್ಲಿ ಇದಕ್ಕೂ ಕರಿ ಬಣ್ಣ ಹಾಕಬೇಕು. ಎತ್ತಾಯ್ತು, ಎತ್ತು ಆಯ್ತಲ್ವಾ. ಸೊ ನೀವು ಯೂಸ್ ಮಾಡಿ. ಅದಾದ್ಮೇಲೆ ನೋಡಿ, ಮೇಲಿನ ಚಿತ್ರದಲ್ಲಿ ಆಯತಗಳ ಸಂಖ್ಯೆ ಎಷ್ಟು? ಒಂದೇ ಇದೆ. ಚೌಕಗಳ ಸಂಖ್ಯೆ 1 2 3 4 4 ಇದೆ ಅಲ್ವಾ, 4. ತ್ರಿಭುಜಗಳ ಸಂಖ್ಯೆ ನೋಡಿಲ್ಲಿ 1 2 3 4 5 6 7 8 9 9 ತ್ರಿಭುಜ ಇದೆ ನೋಡಿ, 9. ವೃತ್ತಗಳ ಸಂಖ್ಯೆ ಎಷ್ಟಿದೆ? ಇಲ್ಲಿ 1, ಇದು 2 ಕಣ್ಣುಗಳಿಗೆ. ಆಯ್ತಷ್ಟೇ, ಮುಗೀತಲ್ವಾ. ಸೊ ಇದು ನಿಮ್ದ ಮೇಲಿನ ಚಿತ್ರದಲ್ಲಿರೋ ಆಯತಗಳ ಸಂಖ್ಯೆ 1, ಚೌಕಗಳ ಸಂಖ್ಯೆ 4, ತ್ರಿಭುಜಗಳ ಸಂಖ್ಯೆ 9, ವೃತ್ತಗಳ ಸಂಖ್ಯೆ 2. ಆಯ್ತಲ್ವಾ. ಸೊ ನಾವಿನ್ನು ಹಾಗೆ ಮುಂದೆ ನೋಡೋಣ. ಕ್ರಮ ಸಂಖ್ಯೆ, ಆಕೃತಿ, ಹೆಸರು, ಲಕ್ಷಣಗಳು. ಏನೇನ್ ಲಕ್ಷಣಗಳು ಇರುತ್ತವಪ್ಪ ಇವುಗಳ ಹತ್ರ ಅದನ್ನ ನಾವಿವಾಗ ನೋಡೋಣ. ಮೊದಲನೇದು ಯಾವ್ದಿದೆ? ಕೃತಿ. ಹೆಸರೇನು? ಚೌಕ. ಆಯ್ತಾ. ಆಕೃತಿ ಹೇಗಿದೆ? ಚೌಕದ್ದು ಚೌಕ ತರಾನೇ ಇದೆ. ಚೌಕ. ಲಕ್ಷಣಗಳು, ಚೌಕವು 4 ಬಾಹುಗಳನ್ನು ಹೊಂದಿದೆ. 1 2 3 4 ಬಾಹುಗಳನ್ನು ಹೊಂದಿದೆ. ಚೌಕದ 4 ಬಾಹುಗಳು ಸಮವಾಗಿರುತ್ತವೆ. ಇದಕ್ಕೆ ಇದು 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 ಇವೆಲ್ಲ ಬಾಹುಗಳು ಸಮನಾಗಿರುತ್ತವೆ. ಆಯ್ತಾ. ಆಯತ, ಎರಡನೇ ನೋಡಿ, ಆಯತ 4 ಬಾಹುಗಳನ್ನು ಹೊಂದಿದೆ. 1 2 3 4. ಆಯ್ತಾ. ಆಯತ 2 ಬಾಹುಗಳ ಸಮವಾಗಿರ್ತವೆ. ಇವೆರಡು ಸಮವಾಗಿರುತ್ತವೆ. ಅದಾದ್ಮೇಲೆ ಇದು ಸಮವಾಗಿರುತ್ತದೆ. ಆಯ್ತಲ್ವಾ. ಇದು ಆಯತ. 3 ತ್ರಿಭುಜ. ತ್ರಿಭುಜವು 3 ಬಾಹುಗಳನ್ನು ಹೊಂದಿದೆ. 1 2 3. ಆದರೆ ಇಲ್ಲಿ ಅವರು ಕೊಟ್ಟಿಲ್ಲ ಇವೆಲ್ಲ ಸಮವಾಗಿರುತ್ತವೆ ಅಂತ. ಕೆಲವೊಂದ್ಸರಿ ಸಮವಾಗಿಯೂ ಇರುತ್ತವೆ, ಕೆಲವೊಂದ್ಸರಿ ಸಮವಾಗಿ ಇರುವುದಿಲ್ಲ. ಅದಕ್ಕೆ ತ್ರಿಭುಜ ಎಂದು ಕರೆಯುತ್ತಾರೆ. 4ನೇದು ವೃತ್ತ. ವೃತ್ತ ಅಂದ್ರೆ 0 ಅಂತ ನೀವು ಅನ್ಬಹುದು. ಇಲ್ಲಾಂದ್ರೆ ನೋಡಿ, ವೃತ್ತವು ವಕ್ರರೇಖೆಯಿಂದ ಆವೃತವಾದ ಆಕೃತಿ. ವಕ್ರರೇಖೆಯಿಂದ ಆವೃತವಾದ ಆಕೃತಿ ಇದು. ತಿಳಿತಲ್ವಾ. ನೋಡಿ, ಈ ಆಕೃತಿಗಳನ್ನು ಹೋಲುವ, ಒಂದು ಸೆಕೆಂಡು ನೋಡಿ, ಈ ಆಕೃತಿಗಳನ್ನು ಹೋಲುವ ವಸ್ತುಗಳನ್ನು ಹೆಸರಿಸಿ. ಆಕೃತಿಯ ಹೋಲುವ ಪುಸ್ತಕಗಳು. ಆಕೃತಿಗೆ ಹೋಲುವ ವಸ್ತುಗಳು. 1 ಪುಸ್ತಕ. ಉದಾಹರಣೆಯ ಚಿತ್ರವರೇ. ಉದಾಹರಣೆ ಯಾವುದಿದೆ ಇಲ್ಲಿ? ಅಂದ್ರೆ ನಾವಿಲ್ಲಿ ಪುಸ್ತಕ ತೆಗಿಬೇಕು. ಪುಸ್ತಕ ಹೀಗಿರುತ್ತಲ್ವಾ. ಪುಸ್ತಕ ಇದು. ಆಯ್ತಾ. ರಸ್ತೆ ಬದಿಯಲ್ಲಿರುವ ಸೂಚನಾ ಫಲಕ. ಅದು ಹೇಗಿರುತ್ತೆ? ಹೀಗಿರುತ್ತೆ. ಅದಕ್ಕೊಂದು ಕಡ್ಡಿ ಇರುತ್ತೆ ನೋಡಿ. ಆಯ್ತಾ. ಅದಾದ್ಮೇಲೆ ಗೋಡೆಯ ಮೇಲೆ ಗಡಿಯಾರ. ಗಡಿಯಾರ ಹೇಗಿರುತ್ತೆ? ಹೀಗಿರುತ್ತೆ. 1 2 3 3 ಮುಳ್ಳಿರುತ್ತವೆ. ಇಟಿ ಟಕ್ 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 ಟಕ್. ಸೊ ಇದು ಗಡಿಯಾರ. ನೀವು ಇದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿ. ಕರವಸ್ತ್ರ, ರುಮಾಲ್, ಕರವಸ್ತ್ರ ಅಂತ ಏನ್ ಕರಿತೀವಲ್ಲ, ಅದು ಚೌಕನೆ ಇರುತ್ತೆ. ಆಯ್ತಾ. ಇನ್ನು ನೋಡಿ, 3 ಆಯಾಮದ ಘನಾಕೃತಿಗಳು. ಈ ಚಿತ್ರದಲ್ಲಿ ವಸ್ತುಗಳನ್ನು ಗಮನಿಸಿರಿ. ಘನಾಕೃತಿ ಅಂದ್ರ ಹೇಗಿರುತ್ತೆ? ಘನ ಅಂದ್ರೆ ಏನು? ಗಟ್ಟಿ. ನೋಡಿ,
ನಾವು ಕಲ್ತಿದ್ದು ಇದು ಆಯತ ಮಾತ್ರ. ಆದರೆ ಇದು ಆಯತ ಸರಿ, ಆದರೆ ನಾವು ಕಲ್ತಿದ್ದು 2 ಡೈಮೆನ್ಷನಲ್ ಅಥವಾ ಎರಡು ಆಯಾಮದಲ್ಲಿ ಇದನ್ನ ಎರಡು ಆಯಾಮದಲ್ಲಿ ಇದನ್ನ ಆಯತ ಅಂತ ಕರಿತೀವಿ. ಆದರೆ ಮೂರು ಡೈರೆಕ್ಷನ್ ನಲ್ಲಿ ನೋಡಿ, ಒಂದ್ ಈ ಕಡೆ ಮತ್ತೊಂದು ಇದು ಒಂದಾಯ್ತು, ಇದು ಒಂದು ಫೇಸು, ಎರಡು ಫೇಸು, ಮೂರು ಫೇಸು. ಸೊ ಇದು 3 ಆಯಾಮದ ಚಿತ್ರ. ಅದಕ್ಕೋಸ್ಕರ ಅಬ್ಸರ್ವ್ ಮಾಡಿ ಇದನ್ನ. ಅದಕ್ಕೆ ಇದನ್ನು ಹೇಳೋದು ಆಯತ ಘನ. ಇದು ವೃತ್ತ, ಇದು ಚೌಕ ಘನ, ಬಾಲ್ ವೃತ್ತ ಘನ. ನೋಡಿ ಇವೆಲ್ಲ 3D ನಲ್ಲಿ, ಇದು ಬಲ್ಬು, ಈ ಬಲ್ಬು ಎಲ್ಲ 3D ನಲ್ಲಿದೆ ನೋಡಿ. 3D ಅಂದ್ರೆ 3 ಆಯಾಮದ ವಸ್ತುಗಳಿವೆಲ್ಲ ನೋಡಿ. ಹಾ, ಇಲ್ಲಿರುವ ವಸ್ತುಗಳನ್ನು ಹೋಲುವ ರೇಖಾಕೃತಿಗಳನ್ನು ಗಮನಿಸಿ. ಆ ಆಕೃತಿಗಳನ್ನು ಹೆಸರನ್ನು ತಿಳಿ. ವಸ್ತುಗಳು ನೋಡಿ, ಇವೆರಡು ಹೀಗೆ ಆಯತಾಕಾರ ಕಾಣ್ತಾ ಇದೆ, ರೇಖಾಕೃತಿಗಳು. ಇದಕ್ಕೇನಂತಾರೆ? ಆಯತ ಘನ. ಘನ ಅಂದ್ರೆ ಗಟ್ಟಿ, ಆಯತ ಘನ ಅಂದ್ರೆ ಆಯತ ಆಕಾರದಲ್ಲಿರುವ ಘನ. ಅದಕ್ಕೋಸ್ಕರ ಅದನ್ನ ಆಯತ ಘನ ಅಂತ ಕರೀತಾರೆ. ತೀತಲ್ವಾ? ನೋಡಿ ಮುಂದಿಂದ ಯಾವ್ದಿದೆ? ಇದು ಚೌಕ ತರ ಇದೆ. ಇಲ್ಲೂ ಚೌಕ, ಚೌಕ, ಚೌಕ. ಸೊ 6 ಕಡೆ ಚೌಕ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಚೌಕ ಘನ. ಚೌಕ ಘನ ಅಂದ್ರೆ ನೋಡಲು ಚೌಕಾಕಾರದಲ್ಲಿದ್ದು ಅದು ಘನವಾಗಿದ್ದು. ಇದು ಘನವಸ್ತು ಅಲ್ವಾ? ಘನವಸ್ತು. ಅದಕ್ಕೋಸ್ಕರ ಅದನ್ನ ಚೌಕ ಘನ ಅಂತಾರೆ. ನೋಡಿ ಇಲ್ಲಿ ಸಿಲಿಂಡರ್ ಅಂದ್ರೆ ನೀವು ಕೂಡ್ರೋ ದಿಂಬು ಅಥವಾ ಇದಿರುತ್ತೆ. ಅದಾದ್ಮೇಲೆ ಟ್ಯೂಬ್ ಲೈಟ್ ಎರಡು ಸೈಡ್ ಇದೆ ನೋಡಿ. ಟ್ಯೂಬ್ ಲೈಟ್ ಯಾವುದು? ಸ್ತಂಭ ಅಥವಾ ಸಿಲಿಂಡರ್ ಅಂತ ಕರಿತೀವಿ, ಸ್ತಂಭ ಅಂತ ಕರಿತೀವಿ. ಅದಾದ್ಮೇಲೆ ನೋಡಿ, ಇದು ಮೇಲ್ಗಡೆ ಒಂದು ಲೈಟ್ ಇತ್ತಲ್ಲ, ಅದ್ರದ್ದು ಹೆಂಗಿತ್ತು? ಇದು ಮುಚ್ಚಳ ಅಥವಾ ನೀವು ಇದು ಇದಕ್ಕೇನಂತೀರಾ? ನಳಿಕೆ, ನಳಿಕೆ, ಶಂಕು ಅಂತ ಕರಿತೀವಿ. ಶಂಖಾಕಾರದಲ್ಲಿ ಇರುತ್ತವೆ. ಆದರೆ ಇವು ನೋಡಿ ಬಾಲ್ಗಳು ಅಥವಾ ವೃತ್ತ ಆಕಾರದಲ್ಲಿರುವುದನ್ನು ಗೋಳ. ಯಾಕಂದ್ರೆ ಇದು ಗಟ್ಟಿ ಇದೆ, ಇವೆರಡು ಗಟ್ಟಿ ಇವೆ. ಸೊ ಗಟ್ಟಿ ಇದ್ದಿದ್ದರಿಂದ ಇದನ್ನ ಗೋಳ ಅಂತ ಕರೆಯುತ್ತೇವೆ. ಆಯ್ತಾ? ಸೊ ಇಲ್ಲಿರುವ ವಸ್ತುಗಳನ್ನು ಅವುಗಳ ಹೋಲುವ ಆಕೃತಿಗಳೊಂದಿಗೆ ಉದಾಹರಣೆಯಂತೆ ಹೊಂದಿಸು. ಆಯ್ತಾ? ಉದಾಹರಣೆಗೆ ಒಂದು ನೋಡಿ, ಇಲ್ಲಿ ಅಗರಬತ್ತಿ ಇದೆ. ಅಗರಬತ್ತಿ ಯಾವುದರ ಶೇಪ್ ಇದೆ? ಇಲ್ಲಿ ಅಗರಬತ್ತಿಯು ಸಿಲಿಂಡರ್ ಶೇಪ್ದಲ್ಲಿದೆ. ಆಯ್ತಾ? ಸೊ ಇಲ್ಲಿಗೆ ಇದು ಉದಾಹರಣೆ ಕೊಟ್ಟಿದ್ದಾರೆ. ಎರಡನೇದು ನೋಡಿ, ಕಡ್ಡಿ ಪೊಟ್ನ. ಇದು ಆಯತ ಘನ. ಆಯ್ತಾ? ಆಯತಾಕಾರದಲ್ಲಿರುವ ಘನ. ಅದಾದ್ಮೇಲೆ ನೋಡಿ, ಇದು ನೀವು ಬರ್ಡೇನಲ್ಲಿ ಹಾಕೊಳ್ತಿರಲ್ಲ ಕಿರೀಟ, ಅದು ಘನ. ಇದು ಶಂಕು ಆಕಾರದಲ್ಲಿದೆ. ಅದಾದ್ಮೇಲೆ ನಮ್ಮ ಭೂಮಿ ಗೋಳಾಕಾರದಲ್ಲಿದೆ. ಇದು ಚೌಕ, ನೀವು ಆಟ ಆಡ್ತಿರಲ್ಲ ಇದರಿಂದ, ಇದು ಚೌಕ ಘನ. ಇಷ್ಟೇ. ಆಯ್ತಲ್ವಾ? ಸೊ ನೀವು ಮನೆಯಲ್ಲಿ ಬಿಡಿಸಿ ಇದನ್ನ. ಆಯ್ತಾ? ಮನೆಯಲ್ಲಿರುವ ಘನಾಕೃತಿ ವಸ್ತುಗಳನ್ನು ಪಟ್ಟಿ ಮಾಡು. ಅವು ಯಾವ ಘನಾಕೃತಿ ಹೋಲುತ್ತವೆ ಎಂಬುದನ್ನು ತಿಳಿ. ಉದಾಹರಣೆಗೆ ಕಂಪಾಸ್ ಪೆಟ್ಟಿಗೆ ಯಾವುದು? ಆಯತ ಘನ. ತಿಳಿಯಿತಲ್ವಾ? ಅದಾದ್ಮೇಲೆ ಮತ್ತೊಂದು ಗ್ಲಾಸ್ ಯಾವುದು ಬರುತ್ತೆ? ಸಿಲಿಂಡರ್ ಅಥವಾ ಶಂಕು. ಶಂಕಲ್ಲ, ಸಿಲಿಂಡರ್ ಅಂತ. ಸಿಲಿಂಡರ್ ರೂಪದಲ್ಲಿ ಬರುತ್ತಲ್ಲ. ಸ್ತಂಭ ರೂಪದಲ್ಲಿ ಸಿಲಿಂಡರ್ ಅಂದ್ರೆ ನಮ್ದು ಗ್ಯಾಸ್ ಸಿಲಿಂಡರು ಸ್ತಂಭ. ಆಯ್ತಲ್ವಾ? ಅದೇ ರೀತಿ ನೀವು ಪಟ್ಟಿಗಳನ್ನ ಮಾಡಿಕೊಂಡು ಹೋಗಿ. ಚಟುವಟಿಕೆ, ಯಾವ ಆಕೃತಿ ಊಹಿಸಿ. ಶಿಕ್ಷಕರು ಒಂದು ರಟ್ಟಿನ ಡಬ್ಬದಲ್ಲಿ ವಿವಿಧ ಆಕಾರದ ವಸ್ತುಗಳನ್ನು ಹಾಕಿ ಮೇಜಿನ ಮೇಲೆ ಇಡುವುದು. ಗೋಲಿ, ಪುಸ್ತಕ, ಪೆನ್ಸಿಲ್ ಬಾಕ್ಸ್, ರಬ್ಬರ್, ಪೆನ್ಸಿಲ್, ಕೊಳವೆ, ಕ್ಯಾರೆಟ್, ಚೆಂಡು ಮತ್ತು ಆಲಿಕೆ ಇತ್ಯಾದಿ. ಒಬ್ಬ ವಿದ್ಯಾರ್ಥಿ ಕಣ್ಣಿಗೆ ಪಟ್ಟಿ ಕಟ್ಟಿ ಡಬ್ಬದಿಂದ ಒಂದು ವಸ್ತುವನ್ನು ಎತ್ತಿಕೊಳ್ಳಲು ಸೂಚಿಸುವುದು. ಅವನು ಅಥವಾ ಅವಳು ಅದನ್ನು ಸ್ಪರ್ಶಿಸಿ ಅದು ಯಾವ ಆಕೃತಿಯಲ್ಲಿದೆ ಎಂದು ಹೇಳಬೇಕು. ಓಕೆ, ಸೊ ನೀವು ಇದನ್ನ ಶಾಲೆಯಲ್ಲಿ ಮಾಡಿ ಅಥವಾ ಶಾಲೆಯಲ್ಲಿ ನಿಮಗೆ ಮಾಡಿಸ್ತಾರೆ. ಆಯ್ತಾ? ಅಂಚುಗಳು ಮತ್ತು ಮೂಲೆಗಳು ಏನಿದೆ ಇದು? ಚೋಟು, ಅವನ ಹತ್ತಿರ 5 ಜನರು ಸ್ನೇಹಿತರು. ಅವರೊಂದು ಆಟ ಆಡ್ತಿದ್ದಾರೆ. ಅಮ್ಮು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಳು, ಚಪ್ಪಾಳೆ ತಟ್ಟುತ್ತಾಳೆ. ಉಳಿದವರು ಆ ಮೇಜಿನ ಸುತ್ತು ಚಲಿಸುತ್ತಾರೆ. ಅಮ್ಮು ಚಪ್ಪಾಳೆ ತಟ್ಟುವುದನ್ನು ನಿಲ್ಲಿಸಿದ ತಕ್ಷಣ ಪ್ರತಿಯೊಬ್ಬರು ಅವರು ಎಲ್ಲಿರ್ತಾರೋ ಅಲ್ಲೇ ನಿಲ್ಲಬೇಕು. ಆಗ ಮೂಲೆಯಲ್ಲಿಲ್ಲದವರು
ಆಟದಿಂದ ಹೊರಗೆ ಹೋಗಬೇಕು. ಆಯ್ತಾ? ಹೊರಗೆ ಹೋದವರು ನಂತರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆಟ ಮುಂದುವರಿಸುವುದು. ಓಕೆ, ನೋಡ್ರಿ ಮೂಲೆಗಳು. ಅವಳಿಗೆ ಪಟ್ಟೆ ಕಟ್ತಾಳೆ, ಆಮೇಲೆ ಚಪ್ಪಾಳೆ ಬಾರಿಸ್ಕೊಂಡು ಇರ್ತಾಳೆ. ಸೊ ಯಾರು ಮೂಲೆಯಲ್ಲಿ ಇರಲ್ಲ, ಅವರು ಹೊರಗಡೆ ಹೋಗ್ತಾರೆ ಆಟದಿಂದ. ಮತ್ತು ಅವರು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರ್ತಾರೆ. ನೋಡಿ ಇಲ್ಲಿ ಏನಿದೆ, ಮೇಲಿನ ಚಿತ್ರ ಗಮನಿಸು. ಯಾರು ಆಟದಲ್ಲಿ ಸೋತವರು ಹೇಳುವಲ್ಲೆಯ? ನೋಡಿ, ಮುದ್ದು ಆಟದಲ್ಲಿ ಸೋತಳು. ಯಾಕಂದ್ರೆ ಅವಳು ಅಂಚಿನ ಬಳಿ ಇಲ್ಲ, ಈ ಅಂಚಿನ ಬಳಿ ಇಲ್ಲ, ಈ ಅಂಚಿನ ಬಳಿ, ಈ ಅಂಚಿನ ಬಳಿ, ಈ ಅಂಚಿನ ಬಳಿ. ಮೂಲೆಗಳಲ್ಲಿ ಯಾರು ಯಾರು ನಿಂತಿದ್ದಾರೆ? ನೋಡಿ, ಟಿಂಕು ನಿಂತಿದ್ದಾಳೆ. ನೋಡಿ, ಇವುಗಳನ್ನ ರೆಡ್ ಕಲರ್ ನಿಂದ ಮಾಡ್ತೀನಿ ನಾನು. ಟಿಂಕು, ಅಪ್ಪು, ಆಮೇಲೆ ಇದು ಯಾರದು, ಸರಿ, ಅಪ್ಪು, ಆಮೇಲೆ ಚೋಟು, ಆಮೇಲೆ ಚಿನ್ನು. ಈ 4 ಜನ ಕೂಡ ಇಲ್ಲಿ 4 ಜನ ಕೆಂಪು ಅಕ್ಷರದಲ್ಲಿದೆ ನೋಡಿ. 4 ಜನ ಯಾರು? ಟಿಂಕು, ಅಪ್ಪು, ಚೋಟು, ಚಿನ್ನು. ಇವುದು ಆ ಆ ಆ ಆ ಆ ಇದು ನಲ್ಲಿ ಯಾರು ಔಟ್ ಆದ್ರು? ಬ್ಲೂ ಕಲರು ಮುದ್ದು ಔಟ್ ಆದಳಲ್ವಾ? ಮುದ್ದು ಎಲ್ಲಿ ನಿಂತಿದ್ದಾಳೆ? ಈ ಕೇಂದ್ರ ಬಿಂದು, ಈ ಕೇಂದ್ರದ ಮಧ್ಯ ನಿಂತಿದ್ದಾಳೆ. ಅಂದ್ರೆ ಏನು ಹೇಳಬೇಕು? ಆಟದಿಂದ ಹೊರಗೆ ಎಲ್ಲಿರ್ತಾರೋ ಅಲ್ಲೇ ನಿಲ್ಲಬೇಕು. ಆ ಮೂಲೆಯಲ್ಲಿಲ್ಲದಿದ್ದವರು ಆಟದ ಹೊರಗೆ ಬೇಕು. ಇವಳು ಎಲ್ಲಿ ನಿಂತಿದ್ದಾಳೆ? 2 ಮೂಲೆಗಳ ಮಧ್ಯದಲ್ಲಿ. ಎರಡೂ ಮೂಲೆಗಳ ಮಧ್ಯದಲ್ಲಿ. ಆಯ್ತಾ? ಇಷ್ಟೇ. ಸೊ ನೀವು ಅದನ್ನ ಬರ್ಕೊಳ್ಳಿ. ನೋಡಿ ಇಲ್ಲಿ. ಅದಾದ್ಮೇಲೆ ಏನಿರುತ್ತೆ? ನಮ್ಮ ಸುತ್ತ ಇರುವ ಅನೇಕ ವಸ್ತುಗಳು ನೇರ ಅಂಚುಗಳನ್ನು, ಮೂಲೆಗಳನ್ನು ಹೊಂದಿವೆ. ಆಯ್ತಾ? ಉದಾಹರಣೆಗೆ ನೋಡಿ, ಇದಕ್ಕೆ ಅಂಚು ಅಂತಾರೆ, ಇದಕ್ಕೆ ಮೂಲೆ, ಇದಕ್ಕೆ ಅಂಚು, ಮೂಲೆ. ಸೊ ಇಲ್ಲಿ ಇವಳು ಮತ್ತು ಇನ್ನೊಂದು ಬರುತ್ತೆ ನೋಡಿ. ಇಲ್ಲಿ ಮುದ್ದು ಎಲ್ಲಿ ನಿಂತಿದ್ದಾಳೆ ಅಂತ ಕೇಳಿದಾರಲ್ಲ. ಸೊ ಅವಾಗ ಏನ್ ಬರುತ್ತೆ? ಮುದ್ದು ಅಂಚಿನ ಹತ್ತಿರ, ಮುದ್ದು ಎಲ್ಲಿ? ಅಂಚು ಹತ್ತಿರ ನಿಂತಿದ್ದಾಳೆ. ಅಂಚು. ನಿಂತಿದ್ದಾಳೆ. ಆಯ್ತಲ್ವಾ? ಸೊ ಅದಾದ್ಮೇಲೆ ನೋಡಿ, ನಮ್ಮ ಸುತ್ತ ಇರುವ ಅನೇಕ ವಸ್ತುಗಳು ನೇರ ಅಂಚುಗಳನ್ನು, ಮೂಲೆಗಳನ್ನು ಹೊಂದಿವೆ. ಆಯ್ತಾ? ನೋಡಿ ಪೆಟ್ಟಿಗೆ, ಅಂಚು, ಮೂಲೆ, ಅಂಚು. ಆಯ್ತಾ? ಅಂಚು, ಮೂಲೆ, ಅಂಚು, ಇದು ಮೂಲೆ, ಇದು ಮೂಲೆ, ಇದು ಮೂಲೆ. ನೋಡಿ ಟೇಬಲ್ ಕೂಡ ಅಂಚಿದೆ, ಮೂಲೆ ಇದೆ, ಇದು ಮೂಲೆ ಇದೆ, ಇದು ಅಂಚು, ಮೂಲೆ, ಮೂಲೆ, ಎಲ್ಲ ಕರೆಕ್ಟ್ ಆಗಿದೆ. ಆಮೇಲೆ ನೋಡಿ, ಕೆಲವು ವಸ್ತುಗಳು ವಕ್ರ ಅಂಚು ಹೊಂದಿರುತ್ತವೆ. ನೋಡಿದು ಇದು ಗಾಲಿ ತಗೊಳ್ಳಿ, ಎತ್ತಿನ ಗಾಡಿಯ ಗಾಲಿ. ಇದೇನಿದು? ವಕ್ರ ಅಂಚು. ಆಯ್ತಾ? ಇದು ವಕ್ರ ಅಂಚು. ಐತಲ್ವಾ? ಅದಾದ್ಮೇಲೆ ನೋಡಿ, ಇನ್ನು ನಿಮ್ಮ ಸುತ್ತ ಇರುವ ವಸ್ತುಗಳಲ್ಲಿ ನೇರ ಅಂಚುಗಳನ್ನು ಹೊಂದಿರುವ 5 ವಸ್ತುಗಳನ್ನು ಪಟ್ಟಿ ಮಾಡಿರಿ. ಇದಾಗುತ್ತೆ ನೋಡಿ, ಟಿವಿ ರಿಮೋಟ್ ಅಲ್ವಾ? ಅದಾದ್ಮೇಲೆ ಮತ್ತೆ ನೇರವಾದ ಅಂಚುಗಳು ಯಾವ್ದ್ರಲ್ಲಿರುತ್ತೆ? ಚೌಕ ಡಬ್ಬಿಯಲ್ಲಿ ಏನಾದ್ರು ಇಟ್ಟಿರ್ತಾರಲ್ಲ ಅದು. ಅದಾದ್ಮೇಲೆ ಸಿಲಿಂಡರ್ ಅಂದ್ರೆ ಗ್ಯಾಸ್ ಸಿಲಿಂಡರ್ ಇದು. ಆಯ್ತಾ? ಗ್ಯಾಸ್ ಸಿಲಿಂಡರ್, ಗ್ಯಾಸ್. ಅದಾದ್ಮೇಲೆ ರಬ್ಬರ್, ನೀವು ರಬ್ಬರ್ ಹೊಳಸಲು ಬಳಸ್ತಿರಲ್ಲ ಅದು. ಅದಾದ್ಮೇಲೆ ನಮ್ದು ಯಾವ್ದಾಗುತ್ತೆ? ಅಥವಾ ಕೀಲಿ, ಕೈಯಲ್ಲ, ಕೀಲಿ. ಆಯ್ತಾ? ಅದು ಅಂಚುಗಳನ್ನ ಹೊಂದಿರುತ್ತೆ, ಡೈರೆಕ್ಟ್ ಅಂಚುಗಳನ್ನು. ಅದಾದ್ಮೇಲೆ ವಕ್ರ ಅಂಚುಗಳನ್ನು ಹೊಂದಿರುವ 5 ವಸ್ತುಗಳನ್ನು ಪಟ್ಟಿ ಮಾಡಿ. ಮತ್ತೆ ಇಲ್ಲಿ ಬರುತ್ತೆ ನೋಡಿ, ಕೀಲಿ. ಆಯ್ತಾ? ಓಕೆ, ನೇರ ಅಂಚುಗಳು. ನೇರ ಅಂಚು ಚೌಕ ಅಂದ್ರೆ ಚೌಕ ಕೀಲಿ ಅಂತ ಬರೀರಿ ಅಷ್ಟೇ. ಇದು ಚೌಕ ಕೀಲಿ. ಇಲ್ಲಿ ಇದು ಇದೇನ್ ಬರುತ್ತೆ? ಗುಂಡು ಕೀಲಿ.
ಎರಡು ಇರುತ್ತಲ್ಲ ಕೀಲಿಯಲ್ಲಿ, ಚೌಕನೂ ಇರುತ್ತೆ ಗುಂಡನೂ ಇರುತ್ತೆ, ಗುಂಡು ಕೀಲಿ. ಅದಾದ್ಮೇಲೆ ವಕ್ರ ಇರೋದು ಇನ್ಯಾವ್ದು ಬರುತ್ತೆ? ತಟ್ಟೆ. ಆಯ್ತಾ? ಆಮೇಲೆ ಕ್ಯಾರಂ. ಕ್ಯಾರಂ ಪೀಸ್ ಅಂತ ಬರೀರಿ. ಕ್ಯಾರಂ ಪೀಸು ಕೂಡ ಚಪ್ಪಟೆ ಆಗಿರುತ್ತದೆ. ಅದಾದ್ಮೇಲೆ ಇನ್ಯಾವ್ದು ಬರುತ್ತೆ ವಕ್ರ ಅಂಚು ಹೊಂದಿರೋದು? ರವೆ ಉಂಡೆ. ಉಂಡೆ ಅಂತ ಬರೀರಿ. ಉಂಡೆ ಅಂದ್ರೆ ಯಾವ್ದಾದ್ರು ತಿನ್ನೋ ಉಂಡೆ, ರವೆ ಉಂಡೆ ಆಗಿರ್ಬೋದು. ಆಮೇಲೆ ಇನ್ನು ಹಾಗೆ ಅಂದ್ರೆ ಯಾವುದು ಇದು? ಗುಂಡು ಡಬ್ಬಿ ಅಥವಾ ಡಬ್ಬಿ ಮುಚ್ಚಳನು ಆಗ್ಬಹುದು. ನೇರ ಅಂಚನ್ನು ಹೊಂದಿರುವ ವಸ್ತುಗಳ ಮೂಲೆಗಳನ್ನು ಹೊಂದಿವೆ. ನೇರ ಅಂಚುಗಳನ್ನು ಹೊಂದಿರುವ ವಸ್ತುಗಳು ಎಷ್ಟು ಮೂಲೆಗಳನ್ನು ಹೊಂದಿವೆ? ನೇರ ಅಂಚನ್ನು ಹೊಂದಿರುವ ವಸ್ತುಗಳು ಮೂಲೆಗಳನ್ನು ಹೊಂದಿವೆಯೇ? ಇದರ ಉತ್ತರ ಹೌದು. ವಕ್ರ ಅಂಚು ಹೊಂದಿರುವ ವಸ್ತುಗಳು ಮೂಲೆಗಳನ್ನು ಹೊಂದಿವೆಯೇ? ಇಲ್ಲ. ಇಷ್ಟೇ, ಮುಗಿತಾ? ಅದಾದ್ಮೇಲೆ ನೋಡಿ ಚಟುವಟಿಕೆ. ಚಟುವಟಿಕೆ. ಆಯತಾಕಾರದ ಒಂದು ಹಾಳೆಯನ್ನು ತೆಗೆದುಕೋ. ಆಯ್ತಾ? ಅದರ ಮೂಲೆಗಳನ್ನು ಎಣಿಸು. 1 2 3 4. ನೋಡಿ, 1 2 3 4 ಆಯ್ತಲ್ವಾ? ಅದಾದ್ಮೇಲೆ ಈ ಆಕೃತಿ ಎಷ್ಟು ಅಂಚುಗಳನ್ನು ಹೊಂದಿದೆ? ಎಷ್ಟು ಅಂಚು? 1 2 3 4 ಅಂಚುಗಳನ್ನು ಹೊಂದಿದೆ. ಆಯ್ತಾ? ಅದರ ಮೂಲೆಗಳನ್ನು ಎಣಿಸು. ಮೂಲೆಗಳು 4 ಇವೆ. ಈಗ ಅದರ ಒಂದು ಮೂಲೆಯನ್ನು ಮಡಿಚು. ನೋಡಿ, ಇಲ್ಲಿ ಮಡಿಚಿದ್ದಾರೆ. ಆಯ್ತಲ್ವಾ? ಅದಾದ್ಮೇಲೆ ಈಗ ಅದು ಎಷ್ಟು ಮೂಲೆಗಳನ್ನು ಹೊಂದಿದೆ ನೋಡಿ. 1 2 3 4 5. 5 ಮೂಲೆಗಳನ್ನು ಹೊಂದಿದೆ. ಎಷ್ಟು ಅಂಚುಗಳು? 1 2 3 4 5. 5 ಅಂಚುಗಳನ್ನು ಹೊಂದಿದೆ. ಅಂದರೆ ಮತ್ತೊಂದು ಮೂಲೆಯನ್ನು ಮಡಿಚು. ಈಗ ಎಷ್ಟು ಮೂಲೆಗಳಾಗುತ್ತವೋ ಎನಿಸು. ಓಕೆ, ನೋಡಿ, ಇಲ್ಲಿ ನಾನು ತೋರಿಸ್ತೀನಿ. ಇನ್ನೊಂದು ಮಡಿಕೆಯನ್ನ ಮಡಿಸಿದ್ರೆ ಅದು ಹೀಗಾಗುತ್ತಲ್ವಾ? ಹೀಗಾಗುತ್ತೆ ನೋಡಿ. ಸೊ ಆದ್ದರಿಂದ ಮೂಲೆಗಳು ಎಷ್ಟಾಗುತ್ತೆ? ಮೂಲೆಗಳು 1 2 3 4 5 6. 6 ಮೂಲೆಗಳಾಗುತ್ತವೆ. ಅಂಚುಗಳು ಎಷ್ಟಾಗುತ್ತವೆ? 1 2 3 4 5 6. 6 ಅಂಚುಗಳು ಕೂಡ ಆಗುತ್ತೆ. ಐತಲ್ವಾ? ಸೊ ಹೀಗೆ ಮಾಡುವುದು. ಅದಾದ ನಂತರ ನೋಡಿ, ಈ ಕೆಳಗಿನ ವಸ್ತುಗಳನ್ನು ಗಮನಿಸು. ಮೂಲೆಗಳನ್ನು ಹೊಂದಿರುವ ವಸ್ತುಗಳಿಗೆ ಗುರುತು ಹಾಕು ಹಾಗೂ ಅಂಚುಗಳನ್ನು ಮತ್ತು ಮೂಲೆಗಳನ್ನು ಎಣಿಸಿ ಬರೆ. ವಸ್ತುವಿನ ಹೆಸರು ದಾಳ. ಅದು ಮೂಲೆಗಳನ್ನು ಹೊಂದಿವೆಯೇ? ಹೌದು. ಅದು ಹೊಂದಿರುವ ಅಂಚುಗಳ ಸಂಖ್ಯೆ, ಅದು ಹೊಂದಿರುವ ಮೂಲೆಗಳ ಸಂಖ್ಯೆ 8. 12 ಅಂಚುಗಳನ್ನು ಹೊಂದಿದೆ. ಚೆಂಡು. ಅದು ಮೂಲೆಗಳನ್ನು ಹೊಂದಿದೆಯೇ? ಇಲ್ಲ. ಇದಕ್ಕೆ ಹಾಕಲೇಬೇಡಿ ನೀವು. ಹೊಂದಿರುವ ಅಂಚುಗಳೆಷ್ಟು? 1. ಆಯ್ತಾ? ಅದಾದ್ಮೇಲೆ ಅದು ಹೊಂದಿರುವ ಮೂಲೆಗಳ ಸಂಖ್ಯೆ 0. ಆಯ್ತಾ? ಅದಾದ್ಮೇಲೆ ನೋಡಿ ರಬ್ಬರ್. ಮೂಲೆಗಳು ಎಷ್ಟಿವೆ? ಇಲ್ಲಿ ಕರೆಕ್ಟ್ ಆಗಿದೆ. ಮೂಲೆಗಳನ್ನು ಹೊಂದಿವೆಯಾ? 1 2. ಓಕೆ. ಅದಾದ್ಮೇಲೆ ಇದು ಅಂಚುಗಳನ್ನ ಎಷ್ಟು ಹೊಂದಿದೆ? ಅದು 12. ಕರೆಕ್ಟಾ? ಅದಾದ್ಮೇಲೆ ಅದು ಎಷ್ಟು ಮೂಲೆಗಳನ್ನು ಹೊಂದಿದೆ? 8 ಮೂಲೆಗಳನ್ನ ಹೊಂದಿರುತ್ತದೆ. ಇದೇನು? ಸಾಂಬಾರ್ ಸೌತೆ ಇಲ್ಲ. ಆಯ್ತಾ? ಅದಾದ್ಮೇಲೆ 1 ಹೊಂದಿರುತ್ತದೆ, ಇದು 0. ಆಯ್ತಾ? ಕಾಗದ ಚೌಕನಲ್ಲಿದೆ. ಎಷ್ಟು? ಹೌದು, ಹೊಂದಿರುತ್ತೆ. ಮೂಲೆಗಳು 4 ಮೂಲೆಗಳನ್ನು ಹೊಂದಿರುತ್ತೆ. 4 ಅಂಚುಗಳನ್ನು ಕೂಡ ಹೊಂದಿರುತ್ತದೆ. 4 ಮೂಲೆ 4 ಅಂಚುಗಳನ್ನು ಹೊಂದಿರುತ್ತದೆ. ಆಯ್ತಾ? ಸೊ ಅದು ಹೊಂದಿರುವ ಅಂಚುಗಳ ಸಂಖ್ಯೆ 1. ಆಯ್ತಾ? ಸೊ ಮೂಲೆಯನ್ನು ಹೊಂದಿರುವ ವಸ್ತುಗಳು ಮಾತ್ರ ಅಂಚುಗಳನ್ನು ಹೊಂದಿರುತ್ತವೆ. ಕರೆಕ್ಟ್. ಹಂಗಾದ್ರೆ ಇಲ್ಲ, ಈ ಬಾಲ್ ನಲ್ಲಿ ಇಲ್ಲೂ ಅಂಚು 0 ಇದೆ, ಇಲ್ಲೂ ಅಂಚು 0 ಬರುತ್ತೆ. ಆಯ್ತಾ? ಓಕೆ. ಅದಾದ್ಮೇಲೆ ನೋಡಿ,
ಈ ಕೆಳಗಿನ ವಸ್ತುಗಳನ್ನು ಹೊಂದಿರುವ ವಸ್ತುಗಳಿಗೆ ಕೆಂಪು ಬಣ್ಣವನ್ನು, ವಕ್ರ ಅಂಚು ಹೊಂದಿರುವ ವಸ್ತುಗಳಿಗೆ ಹಸಿರು ಬಣ್ಣ, ತುಂಬು ಎರಡೂ ರೀತಿಯ ಅಂಚುಗಳನ್ನು ಇದು ನೀವು ಮನೆಯಲ್ಲೇ ಮಾಡಿ. ಇದು ಈಸಿ ಇದೆ ಆಯ್ತಾ. ನನಗೆಷ್ಟು ಮುಖಗಳು ನೋಡಿಲ್ಲಿ, ಇದಕ್ಕೆ ಅಂದ್ರೆ ಇವು ಹೇಳ್ತಾ ಇದ್ದಾವೆ, ಇದನ್ನ ಬಿಡಿಸಿದಾಗ 1 2 3 4 5 6 ಮುಖಗಳಿರುತ್ತವೆ ಈ ಒಂದು ದಾಳಕ್ಕೆ ಆಯ್ತಾ. ಸಿಲಿಂಡರ್ಗೆ ನೋಡು, ಸಿಲಿಂಡರ್ನ ಬಿಚ್ಚಿದ ತಕ್ಷಣ ಹೇಗಾಗುತ್ತೆ, ಈ ಸಿಲಿಂಡರ್ನ 1 2 3 2 ವೃತ್ತಗಳು, ಈ ಒಂದು ವೃತ್ತ ಎರಡನೇ ವೃತ್ತ ಕೆಳಗಡೆ ಇರುತ್ತೆ, ಇದು ಮಧ್ಯ ಆಯತಾಕಾರ, ಮುಗಿತಾ. ಕೋನವನ್ನು ಬಿಚ್ಚಿದಾಗ ಹೇಗಾಗುತ್ತೆ ನೋಡಿ, ಇದು ಕೋನವನ್ನು ಬಿಚ್ಚಿದಾಗ ಹೀಗಾಗುತ್ತೆ ಆಯ್ತಾ. ಅದನ್ನ ಮೇಲ್ಗಡೆಯಿಂದ ನೋಡಿದಾಗ ವೃತ್ತಾಕಾರದಲ್ಲಿ ಕಾಣುತ್ತದೆ. ಅಂದ್ರೆ ಘನ ಇದ್ದಾಗ ಮಾತ್ರ ಈ ಪ್ಲೇಟ್ನ ಇಲ್ಲಿ ಕೆಳಗಡೆ ಜೋಡಿಸಿರ್ತಾರೆ. ಚಿಮ್ನಿ ನೋಡಿದಾರಲ್ಲ, ಇದು ಗಣೇಶ ಚತುರ್ಥಿ ಅಥವಾ ದೀಪಾವಳಿಯಲ್ಲಿ ಉಪಯೋಗಿಸುವುದು ಅಷ್ಟೇ ಅದೇ. ಅದಾದ್ಮೇಲೆ ನೋಡಿ, ಘನ ವಸ್ತುಗಳನ್ನು ಉಪಯೋಗಿಸಿ ವಸ್ತುಗಳ ಬಾಹ್ಯಚಿತ್ರ ರಚಿಸು. ನೋಡಿ, ಇದನ್ನ ನೀವೇನ್ ಮಾಡಿ, ಘನ ವಸ್ತುಗಳನ್ನು ಇವುಗಳ ಪೇಪರ್ಗಳನ್ನ ಕಟ್ ಮಾಡಿಕೊಂಡು ಇದನ್ನ ಮಾಡಿ, ಸಿಲಿಂಡರ್ ಮಾಡಿ, ಅದಾದ್ಮೇಲೆ ತ್ರಿಭುಜ ಮಾಡಿ, ಚೌಕ ಮಾಡಿ, ಇವುಗಳನ್ನ ಮಾಡಿ. ಚಟುವಟಿಕೆ ಒಂದಿದೆ ಇಲ್ಲಿ ಆಯ್ತಾ. ಲೋಟ, ಆಲಿಕೆ, ಬೆಂಕಿಪೊಟ್ಣ, ಮೂಲಂಗಿ ಇತ್ಯಾದಿ ವಸ್ತುಗಳನ್ನು ತೆಗೆದುಕೋ. ಒಂದು ವಸ್ತುವನ್ನು ಹಾಳೆ ಮೇಲಿಟ್ಟ ಅಂಚಿನಲ್ಲಿ ಸುತ್ತ ಪೆನ್ಸಿಲ್ನ ಗೆರೆ ಎಳೆ. ಅಲ್ಲಿಂದ ಮೂಡಿದ ಆಕೃತಿಯ ಹೆಸರಿಸು. ಮೇಲಿನಂತೆ ಉಳಿದ ವಸ್ತುಗಳನ್ನು ಉಪಯೋಗಿಸಿ ಹಾಳೆ ಮೇಲೆ ಆಕೃತಿಗಳನ್ನು ರಚಿಸು ಆಯ್ತಾ. ಸೊ ನೀವೇನ್ ಮಾಡಿ, ಎಲ್ಲ ವೃತ್ತ ಆಗಲಿ, ಘನ ಆಗಲಿ, ಆಯತ ಆಗಲಿ, ಅವುಗಳನ್ನೆಲ್ಲ ತಗೊಂಡು ಮೊದಲು ಏನ್ ಮಾಡಿ, ಹಾಳೆ ಮೇಲೆ ಚಿತ್ರಗಳನ್ನು ಬರೀರಿ ಅಷ್ಟೇ. ಅದು ಚಟುವಟಿಕೆ ಇದೆ ಅಷ್ಟೇ. ವೃತ್ತದ ಆಕೃತಿಯನ್ನು ಯಾವ ಯಾವ ವಸ್ತುಗಳಿಂದ ಮೂಡಿಸಬಹುದು ತಿಳಿ ಆಯ್ತಾ. ಅದಾದ್ಮೇಲೆ ನೋಡಿ, ಇನ್ನು ಇಲ್ಲಿ ಏನಿದೆ, ಘನ ಆಕೃತಿಗಳ ನೆರಳುಗಳನ್ನು ಗುರುತಿಸುವುದು. ಈ ಘನ ಆಕೃತಿಗಳ ನೆರಳು ಹೇಗಿರುತ್ತದೆ ನೋಡಿ, ಇಲ್ಲಿ ಚೌಕದ್ದು ಚೌಕ ಇದೆ, ಇದು ವೃತ್ತಾಕಾರದಲ್ಲಿದೆ, ಇದು ಕೋನದಲ್ಲಿದೆ, ಇದು ಆಯತಾಕಾರ ಅಥವಾ ಸಿಲಿಂಡರ್ ರೂಪದಲ್ಲಿದೆ. ಘನವಸ್ತುಗಳನ್ನು ಮತ್ತು ಅವುಗಳ ನೆರಳುಗಳನ್ನು ಗೆರೆಯಿಂದ ಹೊಂದಿಸಿ ಬರೆಯಿರಿ ಆಯ್ತಾ. ನಾವು ಹೊಂದಿಸೋನ್ವಾ ಇನ್ನು ನೋಡಿ, ಇದು ಮೊದಲನೇದು. ಅದಾದ್ಮೇಲೆ ಗ್ಲಾಸದ್ ಯಾವ ಟೈಪ್ ಬೀಳುತ್ತೆ ನೆರಳು, ಹೀಗೆ ಬೀಳುತ್ತೆ ನೋಡಿ. ಆಮೇಲೆ ಬಾಟಲ್ದು ಇಲ್ಲಿದ್ದೆ ನೋಡಿ, ಬಾಟಲ್ ಇದು. ನಳಿಕೆದ್ದು ನೆರಳು ಹೀಗೆ ಬೀಳುತ್ತೆ. ಆಮೇಲೆ ಇನ್ನು ಪುಸ್ತಕದ್ದು ಹೀಗೆ ಬೀಳುತ್ತೆ. ಅದಾದ್ಮೇಲೆ ಇದೊಂದು ಹೀಗೆ ಬೀಳುತ್ತೆ ಆಯ್ತಲ್ವಾ. ಸೊ ನಿಮ್ದು ಇಲ್ಲಿಗೆ ಪಾಠ 1 ಪೂರ್ಣವಾಗಿ ಕಂಪ್ಲೀಟ್ ಆಯ್ತು. ಇದು ಪಾರ್ಟ್ 2. ಸೊ ಆದ್ದರಿಂದ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಪಾಠ 2 ಸಂಖ್ಯೆಗಳನ್ನ ನೋಡೋಣ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೀವೇ ನೋಡ್ಕೊಳ್ಬಹುದು. ಅಂದ್ರೆ ನಾವು ಹಾಕಿದ ತಕ್ಷಣ ನೀವು ಮಿಸ್ ಮಾಡದೆ ಎಲ್ಲರಿಗಿಂತ ಮೊದಲು ನೀವು ನೋಡಬಹುದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ.